बी.एस. येडियुरप्पा यांच्या नेतृत्वाखाली कर्नाटक आणि महाराष्ट्र राज्यातील पूरनियंत्रण आणि व्यवस्थापन समितीची बैठक पार पडली आहे। यावेळी महाराष्ट्र जलसंपदा मंत्री जयंत पाटील व वरिष्ठ अधिकारी या बैठकीस उपस्थित होते। कृष्णा आणि भीमा नदी पात्रातील प्रदेशातील पूर नियंत्रणावर विविध विषयावर चर्चा करण्यात आली आहे। तसेच दोन्ही राज्यांमधील मंत्री, सचिव आणि अधिकारी यांच्यात सुसंवाद व समन्वय राखण्याचा निर्णय देखील घेण्यात आला आहे। दोन्ही राज्यातील पाऊस, जलाशयामधून पाणी सोडण्याविषयी क्षणिक माहिती सामायिक करण्याचाही निर्णय घेण्यात आला। दूधगंगा प्रकल्प 2 वर्षात पूर्ण करण्याचे महाराष्ट्र सरकारने मान्य केले असल्याने या भागातील नागरिकांना सिंचनाची सुविधा उपलब्ध होईल। या व्यतिरिक्त उन्हाळ्यात महाराष्ट्रातून कर्नाटकाला 4 TMC पाणी तसेच पावसाळ्यात महाराष्ट्राला कर्नाटकाकडून तेवढ्याच प्रमाणाचे पाणी पुरवठा करण्यासाठी तांत्रिक समिती तयार करण्याचा निर्णय घेण्यात आला आहे। राज्यಗಳ ನಡುವೆ ಕೃಷ್ಣಾ ಮತ್ತು ಭೀಮಾ ಪ್ರವಾಹ ನಿಯಂತ್ರಣ ಮತ್ತು ನಿರ್ವಹಣೆ ಕುರಿತು ಸಭೆ ನಡೆಯಿತು। ಮಹಾರಾಷ್ಟ್ರ ಸರ್ಕಾರದ ಜಲಸಂಪನ್ಮೂಲ ಸಚಿವ ಜಯಂತ್ ಪಾಟೀಲ್ ಮತ್ತು ಹಿರಿಯ ಅಧಿಕಾರಿಗಳು ಇಲ್ಲಿ ಭಾಗವಹಿಸಿದ್ದಾರೆ। ಸಭೆಯಲ್ಲಿ ಕೃಷ್ಣಾ ಮತ್ತು ಭೀಮಾ ಜಲಾನಯನ ಪ್ರದೇಶದಲ್ಲಿ ಪ್ರವಾಹ ನಿಯಂತ್ರಣ ಕುರಿತು ಚರ್ಚೆ ಮಾಡಲಾಯಿತು। ಉಭಯ ರಾಜ್ಯಗಳು ಕ್ಷಣ ಕ್ಷಣದ ಮಾಹಿತಿ, ಮಳೆ ಪ್ರಮಾಣ ಹಾಗೂ ಜಲಾಶಯಗಳಿಂದ ನೀರು ಬಿಡುವ ಬಗ್ಗೆ ಮಾಹಿತಿ ವಿನಿಮಯ ಮಾಡಿಕೊಳ್ಳಲು ನಿರ್ಧರಿಸಲಾಯಿತು। ದೂಧಗಂಗಾ ಯೋಜನೆ ಉಭಯ ರಾಜ್ಯಗಳ ಜಂಟಿ ಯೋಜನೆಯಾಗಿದ್ದು, ನೆನೆಗುದಿಗೆ ಬಿದ್ದಿರುವ ಈ ಯೋಜನೆಯನ್ನು ಶೀಘ್ರ ಪೂರ್ಣಗೊಳಿಸಲು ಮತ್ತು ರಾಜ್ಯದ ಬಹುದಿನದ ಬೇಡಿಕೆ ಈಡೇರಿಸಲು ಈ ಸಭೆಯಲ್ಲಿ ನಿರ್ಧರಿಸಲಾಯಿತು। ಜೊತೆಗೆ ಮಹಾರಾಷ್ಟ್ರದಿಂದ ಬಹಳ ಮುಖ್ಯವಾಗಿ 4 TMC ನೀರನ್ನು ಬೇಸಿಗೆಯಲ್ಲಿ ಪಡೆದು ಮಳೆಗಾಲದಲ್ಲಿ ಅವರಿಗೆ ಅಷ್ಟೇ ಪ್ರಮಾಣದ ನೀರನ್ನು ಒದಗಿಸುವ ಬಗ್ಗೆ ತಾಂತ್ರಿಕ ಸಮಿತಿ ರಚಿಸಲು ಸಹ ನಿರ್ಧಾರ ಮಾಡಲಾಯಿತು। ಇವತ್ತು ಬಹಳ ಉಪಯುಕ್ತವಾದಂಥ ಚರ್ಚೆ ನಮ್ಮ ಮಹಾರಾಷ್ಟ್ರದ ನೀರಾವರಿ ಸಚಿವ ಜಯಂತ್ ಪಾಟೀಲ್ ಜಿ ಜೊತೆಗೆ ಉಳಿದಂಥ ಪ್ರಮುಖ ಅಧಿಕಾರಿಗಳು ಜೊತೆಗೆ ಅಸಿಸ್ಟೆಂಟ್ ಚೀಫ್ ಸೆಕ್ರೆಟರಿಗಳ ಜೊತೆಗೆ ಚರ್ಚೆ ಮಾಡಿದೋ ಭಾಳ ಒಳ್ಳೆಯ ಒಂದು ಚರ್ಚೆಯಾಗಿದೆ। ಹಿಂದೇನೂ ಸಹ ಈ ವಿಷಯಗಳಲ್ಲಿ ನಾವು ಜುಲೈ 2020ರಲ್ಲಿ ಮುಂಬೈನಲ್ಲಿ ನಾವು ಸೇರಿದ್ದು। ಇವತ್ತು ಅವರು ಇಲ್ಲಿ ಬಂದು ಚರ್ಚೆನಲ್ಲಿ ಭಾಗವಹಿಸಿರುವಂಥದ್ದು ಭಾಳ ಸ್ವಾಗತಾರ್ಹ ಸಂಗತಿ। ಉಳಿದ ಏನಾದರೂ ಕೆಲವು ಮಾಹಿತಿಗಳಿದ್ದರೆ ಬೊಮ್ಮಾಯಿ ಅವರು ನಿಮಗೆ ಕ್ಲಾರಿಫೈ ಮಾಡ್ತಾರೆ। ರಾಷ್ಟ್ರ ಮತ್ತು ಕರ್ನಾಟಕ ಕೃಷ್ಣಾ ಬೇಸಿನನ್ನು ನಾವು ಹಂಚಿಕೊಳ್ತೀವಿ। ಮಹಾರಾಷ್ಟ್ರ ನಮ್ಮ ಮೇಲಿರುವಂಥ ಒಂದು ರಾಜ್ಯ, ಅಲ್ಲಿ ಹಲವಾರು ಯೋಜನೆಗಳನ್ನು ಅವ್ರು ಮಾಡಿದ್ದಾರೆ, ಡ್ಯಾಮ್ಗಳನ್ನು ಮಾಡಿದ್ದಾರೆ। ಒಂದೇ ಸತಿ ಅತಿ ಹೆಚ್ಚು ಮಳೆ ಆದಾಗ ಪಶ್ಚಿಮ ಘಟ್ಟದಲ್ಲಿ ಮತ್ತು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಅವರು ನೀರನ್ನು ಏನು ಬಿಡ್ತಾರೆ, ನೀರನ್ನು ಬಿಟ್ಟಂಥ ಸಂದರ್ಭದಲ್ಲಿ ನಮಗೆ ಸುಮಾರು 48 ಗಂಟೆ ಇರ್ತದೆ ಆಲ್ಮಟ್ಟಿಗೆ ಬರೋದಕ್ಕೆ। ಅದರ ಸಂಪೂರ್ಣವಾದಂಥ ಮಾಹಿತಿ ಒಂದೇದ್ದು, ಅವರು ಒಂದೇ ಸತಿಗೆ ಎಲ್ಲ ನೀರನ್ನು ಬಿಡದೆ ಇಂಕ್ರಿಮೆಂಟಲಲ್ಲಿ ಅವರು ನೀರು ಬಿಟ್ಟರೆ ಕೊಯ್ನಾ ಡ್ಯಾಮು, ರಾಜಾಪುರ ಡ್ಯಾಮು ನಮಗೆ 48 ಗಂಟೆ ಸಿಗ್ತದೆ ಅದನ್ನು ನಿರ್ವಹಣೆ ಮಾಡೋದಕ್ಕೆ। ನಾವು ನಮ್ಮ ಒಳ ಹರಿವು ಮತ್ತು ಮಹಾರಾಷ್ಟ್ರದಿಂದ ಬರೋ ನೀರನ್ನು ಸರಿಯಾಗಿ ಆಲ್ಮಟ್ಟಿಯಲ್ಲಿ ನಿರ್ವಹಣೆ ಮಾಡಿ ಯಾವುದೇ ರೀತಿಯ ಪ್ರವಾಹ ಫ್ಲಡ್ ಆಗದಂತೆ ನಾವು ನೋಡ್ಕೋಬೇಕು। ನಮಗೆ 2 ಚಾಲೆಂಜ್ ಇದೆ। ಒಂದು, ಆಲ್ಮಟ್ಟಿ ಹಿನ್ನೀರಿನಲ್ಲಿ ಫ್ಲಡ್ ಆಗಬಾರ್ದು, ಅದೇ ರೀತಿ ನಾವು ಬಿಟ್ಟಂಥ ನೀರು ತೆಳಗಡೆ ಮುಂದೆ ನಾರಾಯಣಪುರದಿಂದ ಮುಂದಾಗುವಂಥ ಪ್ರದೇಶದಲ್ಲೂ ಕೂಡ ಫ್ಲಡ್ ಆಗಬಾರ್ದು। ಹೀಗಾಗಿ ಆಲ್ಮಟ್ಟಿ ನಿರ್ವಹಣೆಯನ್ನು ನಾವು ಸಮರ್ಪಕವಾಗಿ ಮಾಡಬೇಕು। ರಿಯಲ್ ಟೈಮ್ ಡಾಟಾ ಕ್ಷಣ ಕ್ಷಣಕ್ಕೆ ಅಂತ ಮುಖ್ಯಮಂತ್ರಿಗಳೇನು ಹೇಳಿದರು, ಅದನ್ನು ಪಡ್ಕೊಂಡು ಅದರ ಅನುಗುಣವಾಗಿ ನಾವು ಆ ಪರಿಸ್ಥಿತಿ ಅನುಗುಣವಾಗಿ ಡೈನಾಮಿಕಲಿ ನಾವು ಮಹಾರಾಷ್ಟ್ರ ಮತ್ತು ಕರ್ನಾಟಕ 2 ಡ್ಯಾಮ್ಗಳಲ್ಲಿ ನಾವು ನಿರ್ವಹಣೆ ಮಾಡೋದಕ್ಕೆ ಇವತ್ತು ಒಪ್ಪಿಗೆ ಆಗಿದೆ। ಇದು ಮೊದಲನೇದು। ಭೀಮಾ ನದಿಯಲ್ಲಿ ಅಲ್ಲಿನೂ ಕೂಡ ನಮ್ಮ ಪ್ರವಾಹ ಬಂದಾಗ ಒಂದೇ ಸತಿ ನೀರನ್ನು ಬಿಡುವಂಥದ್ದೇನಿದೆ ಅದು ಕೂಡ ಆಗಬಾರ್ದು ಅಂತ ನಾವು ಹೇಳಿದ್ವಿ। ಅದಕ್ಕೆ ಇಂಕ್ರಿಮೆಂಟಲ್ ಬಿಡಬೇಕು ಅಂತ ಹೇಳಿದ್ದೇವೆ, ಅದನ್ನು ಕೂಡ ಇವತ್ತು ಅವರು ಒಪ್ಕೊಂಡಿದ್ದಾರೆ। ಇಂಕ್ರಿಮೆಂಟಲ್ ಬಿಟ್ಟರೆ ಆಗೋದಿಲ್ಲ, ಆದ್ದರಿಂದ ಅದನ್ನು ನಿರ್ವಹಣೆಯೂ ಕೂಡ ಇವತ್ತು ಒಪ್ಪಿಗೆ ಆಗಿದೆ। ಮೂರನೇದು, ದೂಧಗಂಗಾ ಪ್ರಾಜೆಕ್ಟು ಸುಮಾರು 10-15 ವರ್ಷದಿಂದ ಒಪ್ಪಿಗೆ, 20 ವರ್ಷದಿಂದ ಒಪ್ಪಿಗೆ ಆಗಿ ನಮ್ಮ ಭಾಗದ ಕೆಲಸವನ್ನು ನಾವು ಮಾಡಿದ್ದೇವೆ। ಅವ್ರ ಭಾಗದ ಕೆಲಸ ತಡಾಗಿತ್ತು, ಅದನ್ನು ಕೂಡ 2 ವರ್ಷದಲ್ಲಿ ಪೂರ್ತಿ ಮಾಡ್ತೇವೆ। ಮತ್ತು ಕರ್ನಾಟಕಕ್ಕೆ ಏನು ತನ್ನ ಶೇರ್ ಏನಿದೆ ದೂಧಗಂಗಾಕ್ಕೆ
ಅದನ್ನು ಒದಗಿಸಿಕೊಡ್ತೀವಿ ಅಂತ ಇವತ್ತು ಅವರು ಒಪ್ಕೊಂಡಿದ್ದಾರೆ. ನಾನು ಮಹಾರಾಷ್ಟ್ರದ ನೀರಾವರಿ ಸಚಿವರಿಗೆ ಮತ್ತು ಅವರ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ, ಅಭಿನಂದನೆಗಳನ್ನು ಹೇಳ್ತೇನೆ. ಇನ್ನು 4ನೇದು, ಬಹಳ ದಿನಗಳಿಂದ ನಮಗೆ ಏಪ್ರಿಲ್ ಮೇದಲ್ಲಿ ನೀರಿನ ಕೊರತೆ ಆಗ್ತದೆ ಕೃಷ್ಣಾ ಬೇಸಿನಲ್ಲಿ. ಒಂದು ಜೂನ್ ನಂತರ ಪ್ರವಾಹ ಆಗುತ್ತೆ, ಆದರೆ ಅದಕ್ಕಿಂತ ಮುಂಚೆ ಸುಮಾರು 4 TMC ಕೊರತೆ ಆಗೋದನ್ನು ನಾವು ಪ್ರತಿ ಸತಿ ಹೋಗಿ ಅವ್ರ ಹತ್ರ ನೀರನ್ನು ಕೇಳ್ತಾ ಇದ್ವಿ. 2013ರಿಂದ ಅವರು ನಮ್ಗೆ ದುಡ್ಡು ಕೊಡ್ತಿದ್ರು. ಈಗ ದುಡ್ಡು ಬೇಡ, ನಮ್ಮ ಡ್ರಾಟ್ ಏರಿಯಾ ಜತ್ ತಾಲೂಕು, ಸೊಲ್ಲಾಪುರ ಜಿಲ್ಲೆಯ ಜತ್ ತಾಲೂಕದಲ್ಲಿ ಡ್ರಾಟ್ ಇದೆ, ಅಲ್ಲಿ ನೀವು ಮಳೆಗಾಲದಲ್ಲಿ ನೀರು ಒದಗಿಸಿ ನಾವು ಬೇಸಿಗೆ ಕಾಲದಲ್ಲಿ ನಿಮ್ಗೆ ಕೊಡ್ತೀವಿ ಅಂದಿದ್ದಾರೆ. ನಮ್ಗೆ ಬಹಳ ಪ್ರಮುಖವಾಗಿರುವಂಥದ್ದು ಬೇಸಿಗೆ ಕಾಲದಲ್ಲಿ ನಮಗೆ ನೀರು ಅವಶ್ಯಕತೆ ಇದೆ, 4 TMC ವಾಟರು, ಅದನ್ನು ಅವ್ರು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ನಾವು 4 TMC ವಾಟರ್ನ ಮಳೆಗಾಲದಲ್ಲಿ ನಮ್ಮ ನೀರು ಹೆಚ್ಚಿರ್ತದೆ, ಆ ಸಂದರ್ಭದಲ್ಲಿ ಕೊಡೋದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೇವೆ. ಅದನ್ನು ಯಾವ ರೀತಿ ಮಾಡಬೇಕು, ಎಲ್ಲಿ ಸ್ಟೋರೇಜ್ ಮಾಡಬೇಕು, ಯಾವ ರೀತಿ ರಿಸೀವ್ ಮಾಡಬೇಕು, ಎಲ್ಲಿ ಕೊಡಬೇಕು ಅನ್ನುವಂಥದ್ದನ್ನು ಟೆಕ್ನಿಕಲ್ 2 ಜಾಯಿಂಟ್ ಟೆಕ್ನಿಕಲ್ ಟೀಮು ಕೂಡ ಇವತ್ತು ಡಿಸೈಡ್ ಮಾಡೋದಕ್ಕೆ ಒಪ್ಪಿಗೆ ಆಗಿದೆ. ಹೀಗೆ ಇದಲ್ಲದೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಮ್ಮ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ದಾವೆ ಹಾಕಿದ್ದೇವೆ. ನಮ್ಮ ಕೃಷ್ಣಾ ಬೇಸಿನ್ ಅವಾರ್ಡ್ ಏನಿದೆ, ಬ್ರಿಜೇಶ್ ಮಿಶ್ರಾ ಅವರು ಕೊಟ್ಟಿರುವಂಥದ್ದು, ಅದು ನೋಟಿಫೈ ಆಗಬೇಕು ಅಂತ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸ್ಟ್ಯಾಂಡ್ ಇದೆ. ಅದು ಸುಪ್ರೀಂ ಕೋರ್ಟಲ್ಲಿ ಅದೇ ಸ್ಟ್ಯಾಂಡ್ ಇದೆ. ಅದನ್ನು ಒಟ್ಟಿಗೆ ಕೂತ್ಕೊಂಡು ಆದಷ್ಟು ಬೇಗನೆ ಸುಪ್ರೀಂ ಕೋರ್ಟಲ್ಲಿ ಹಿಯರಿಂಗ್ ತೊಗೊಂಡು ಆದಷ್ಟು ಬೇಗ ನೋಟಿಫೈ ಮಾಡಿಸೋದಕ್ಕೆ ಜಂಟಿ ಪ್ರಯತ್ನವನ್ನು ಮಾಡಬೇಕನ್ನುವಂಥ ತೀರ್ಮಾನ ಕೂಡ ಆಗಿದೆ. ಇಷ್ಟು ಪ್ರಮುಖ ನಿರ್ಣಯಗಳು ಇವತ್ತಾಗಿದೆ. Last 50 minutes and yesterday our official both the sides teams under the guidance of Secretary of Irrigation and Secretary of Irrigation both the states have discussed a lot of issues between Karnataka and Maharashtra. This will lead to a better understanding between both the states. Main issue is the flood mitigation, and we have experience of 2019 floods. Thereafter, last year between the Karnataka state and Maharashtra there was a very good understanding and monitoring was very good. So less impact of flood was experienced by both the states. This today's meeting, I think we have gone a step ahead for better understanding between both the states, and we have decided, as Maharashtra is already having real-time data acquisition system in Krishna Basin, similar system will be extended in Karnataka up to Narayanpur Dam. That will make entire Krishna Basin more effective, and we need to dynamically manage Almatti water height, Almatti Dam and Maharashtra's water flowing into Almatti Dam. If this is dynamically monitored and managed, I think we will be able to overcome flood situation effectively. Already today, since last 24 hours, there is a lot of rainfall in Kolhapur district and some parts of Sangli district, and we have already started experiencing the floods. So is the situation in few rivers in Karnataka. So dynamically real-time data management, if takes place, we will be able to effectively manage both the states' flood situation. Today's meeting, I am thankful to Honorable Chief Minister. He has spared his time, and Bomaiji, who was very helpful for all the discussion, which has taken us to a step ahead in mitigation of floods in both the states. I am sure that this season and every year the management between both the states will be more effective. The real-time data acquisition is one thing. Then at the same time we have today is the ministerial level committee which is taking place. Last year we had a meeting on 8th of July in 2020 in Mumbai, where Honorable then Minister
for Irrigation and Secretary Irrigation had visited Mumbai. There we had decided that we will have coordination committee meeting at the engineers level in both the regions. Then we will have secretarial level meeting, and then ministerial level meeting will take place. So these two meetings have taken place. Today is the third meeting, and we have a better understanding as far as the water management of Krishna Valley is concerned. I hope this understanding grows, and of course Honorable Chief Minister has mentioned about Doodh Ganga. So Doodh Ganga, Maharashtra will also provide enough of funds for completion of Doodh Ganga Dam, so that Karnataka state also and Maharashtra state also farmers are benefited at the earliest. So we again thank Honorable Chief Minister for sparing his precious time for this Krishna River Basin Management. Thank you. या बैठकीदरम्यान महाराष्ट्र जलसंपदा मंत्री जयंत पाटील, कर्नाटक राज्य गृहमंत्री बसवराज बोम्मई, राज्य सरकारचे मुख्य सचिव पी रविकुमार, मुख्यमंत्र्यांचे मुख्य सचिव डॉक्टर EV रामन रेड्डी, जलसंपदा विभागाचे मुख्य सचिव राकेश सिंग, कर्नाटक आणि महाराष्ट्र राज्य सरकारचे वरिष्ठ अधिकारी उपस्थित होते.